ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಒಂದು ಎಮೋಷ್ನಲ್ ವ್ಲಾಗ್. ಬಿಕಾಸ್ ಇವತ್ತು ನನ್ನ ಮಗನ ಹಾಸ್ಟೆಲಿಗೆ ಕಳಿಸ್ತಾ ಇದ್ದೀವಿ ವಿತ್ ಅ ವೆರಿ ಹೆವಿ ಹಾರ್ಟ್. ತುಂಬ ಕಷ್ಟದಿಂದ, ನೋವಲ್ಲೂ ಖುಷಿ ಇದೆ, ಎರಡು ಕಾಂಬಿನೇಷನ್ ಆಫ್ ಫೀಲಿಂಗ್ಸ್ ಕಳಿಸ್ತಿದ್ದೀವಿ. ಬಟ್ ಇಟ್ ವಾಸ್ ಅ ಹಾರ್ಡ್ ಡೆಸಿಷನ್. ಆದರೆ ಅವ್ನ ಲೈಫ್ಗೋಸ್ಕರ, ಅವ್ನ ಕೆರಿಯರು, ಅವ್ನ ಫ್ಯೂಚರ್ನ ಕನ್ಸಿಡರ್ ಮಾಡಿ ಕಳಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ, ಅವನಿಗೆ ಸಿಕ್ಕಿರೋ ಕಾಲೇಜು ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಸೊ ಅಲ್ಲಿ ಅವನಿಗೆ ಸಿಕ್ಕಿದ್ದೇನೆ ನಮ್ಮ ಅದೃಷ್ಟ ಹೇಳಬೇಕು ಅಂದರೆ. ಅವನು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟ ಆ್ಯಂಡ್ ಒನ್ ಶಾರ್ಟಲ್ಲೇ ಅವನಿಗೆ ಕ್ಲಿಯರ್ ಆಯಿತು. ಎಲ್ಲ ಅವ್ನಿಗೆ ಅಡ್ಮಿಷನ್ ಪ್ರಾಸೆಸ್ ತುಂಬ ಸ್ಮೂತಾಗಿ ಮುಗೀತು. ಸೊ ಐ ರಿಯಲಿ ಲೈಕ್ ದ್ಯಾಟ್. ಏನೋ ದೇವ್ರ ದಯೆ ಅಷ್ಟೇ ಅಂತ ಹೇಳಬೇಕು. ಸೊ ನನ್ನ ಮಗಳು ಫೈನಲ್ಲಾಗಿ ಅವನಿಗೆ ಒಂದು ಟಾಟಾ ಬಾಯ್ ಬಾಯ್ ಮಾಡಿ ತರಲೆ ಮಾಡಿ ಆಮೇಲೆ ಅವಳು ಸ್ಕೂಲಿಗೆ ಹೊರಟಳು. ಅವಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅವನನ್ನು ಡ್ರಾಪ್ ಮಾಡೋದಕ್ಕೆ. ಸೊ ಅವಳು ಒಂದಷ್ಟು ಲೆಕ್ಚರ್ ಹೇಳ್ತಾಯಿದ್ಲು ಹೋಗೋದು ಮುಂಚೆ, ಯಾಕೆ ವರಿ ಮಾಡ್ತೀರಾ, ಐ ಆಮ್ ದೇರ್ ಫಾರ್ ಯು, ನಾನಿದ್ದೀನಿ, ನಮ್ಮನ್ನು ನೋಡ್ಕೊಳ್ಳಿ, ನನ್ನ ನೋಡಿ, ನಾನು ಅಣ್ಣ ಥರನೇ ಅಂತ. ಬಟ್ ಏನೇ ಹೇಳಿದ್ರು ಅವನೇ ಅವಳೇ. ನನಗಿಬ್ಬರೂ ಒಂದೇ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾನು ಸ್ವಲ್ಪ ಪರ್ಸ್ನಲಿ ಜಾಸ್ತಿ ಕನೆಕ್ಟೆಡ್ ಆಗಿದ್ದೀನಿ ನನ್ನ ಮಗನಿಗೆ. ನನ್ನ ಮಗಳಿಗೂ ಕನೆಕ್ಟೆಡ್ ಇದ್ದೀನಿ. ಬಟ್ ಅವನು 16 ವರ್ಷ ಅಲ್ವಾ, ಸೊ ಅವನಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದ್ದೀನಿ. ಮೊದಲನೇ ಮಗ, ಮತ್ತು ತಾಯಿ ಅಂತ ಒಂದು ಪ್ರಮೋಷನ್ ಕೊಟ್ಟವನು ನನ್ನ ಮಗ. ಆ್ಯಂಡ್ ನನಗೆ ಹೇಗೆ ಬೇಕು ನನ್ನ ಮಗ ಆ ಥರ ಬೆಳೆದ. ತುಂಬ ಡೀಸೆಂಟು, ಜನಗಳ ಜೊತೆ ಎಷ್ಟು ಬೇಕೋ ಅಷ್ಟೇ ಲಿಮಿಟೆಡ್ ಟಾಕ್ಸು, ವೆರಿ ವೆರಿ ಡೀಸೆಂಟ್ ಫೆಲೋ. ಸೊ ಫೈನಲ್ಲಾಗಿ ನಾವು ಹೊರಡೋಕ್ಕಿಂತ ಮುಂಚೆ ಅವ್ರ ಅಪ್ಪಗೆ ನನಗೆ ಕಾಲಿಗೆ ನಮಸ್ಕಾರ ಮಾಡ್ಕೋತಾ ಇದ್ದ. ನಾನು ಇನ್ಫ್ಯಾಕ್ಟ್ ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾಕೆಂತ ಅಂದರೆ ಅವನೆಷ್ಟು ದೊಡ್ಡವನಿದ್ದಾನೆ, ನಾನು ಇಷ್ಟು ಸಣ್ಣಗೆ ಕಾಣ್ತೀನಿ, ಸಣ್ಣವಳು. ಆ್ಯಂಡ್ ನನಗೆ ಆ ಫೀಲೇ ಬರಲಿಲ್ಲ ಅಲ್ಲಿ. ನಾನು ತಾಯಿ ಇಷ್ಟು ದೊಡ್ಡ ಮಗನಿಗೆ ನನ್ನ ಮಗನ ಕಳಿಸ್ಕೊಡ್ತಾ ಇದ್ದೀನಿ, ಅವ್ನು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನ ಅಂದ ನನಗೆ ಮುಜುಗರ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯಿತು. ಬಟ್ ಅವ್ನಿಗೆ ಅದೇನೋ ಗೊತ್ತಿಲ್ಲ, ಬಟ್ ನಮಸ್ಕಾರ ಮಾಡ್ಕೋಬೇಕು ಅಂತ ಪಾಪ ಮಾಡಿಕೊಂಡು ಒಂದು ಸ್ವಲ್ಪ ಎಮೋಷ್ನಲ್ ಆವಾಗ ಆಗಿಬಿಟ್ಟೆ. ಅಳು ಬಂದುಬಿಡ್ತು, ನನಗೂ ಅಷ್ಟೇ ಅವನಿಗೂ ಅಷ್ಟೇ. ಇನ್ಫ್ಯಾಕ್ಟ್ ಅವ್ರ ತಂದೆನೂ ಹತ್ರು ಆವಾಗ. ನಾನು ಒಂದೇ ಮಾತು ಹೇಳಿದ್ದು, ನಿಂದೇನು ಗೋಲ್ಸ್ ಇದೆ ಅದಷ್ಟೇ ಯೋಚನೆ ಮಾಡು, ಅದಷ್ಟು ಕಡೆ ಟಾರ್ಗೆಟ್ ಮಾಡು. ನೀನು ಫ್ರೆಂಡ್ಸ್ ಇಟ್ಕೋ, ಬೇಡ ಅಂತ ಹೇಳಲ್ಲ. ಬಟ್ ಎಷ್ಟರಲ್ಲಿ ಇರಬೇಕೋ ನಾವು ಅಷ್ಟರಲ್ಲಿ ಇರೋದು ಭಾಳ ಒಳ್ಳೆಯದು ಅಂತಲೇ ಅವನಿಗೆ ಹೇಳಿದ್ದು. ಸೊ ಅವ್ನು ಚಿಕ್ಕ ವಯಸ್ಸಿಂದನೂ ಹಾಗೆ ಬೆಳ್ಕೊಂಡು ಬಂದ. ಲಿಮಿಟೆಡ್ ಫ್ರೆಂಡ್ಸ್, ಅಂಥವ್ರು ಇಂಥವ್ರ ಜೊತೆ ಎಲ್ಲ ಅವನು ಸೇರಲಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಕಲೀಲಿಲ್ಲ. ಅದು ಕಲ್ತಿದ್ರೂ ಪಾಪ ಯಾರಾದರೂ ಏನಾದರೂ ಒಂದು ಕೆಟ್ಟ ಮಾತು ಮಾತಾಡಿದ್ರೂ ಪಾಪ ಬಂದು ನನಗೆ ಹೇಳ್ತಿದ್ದ ಅವನು, ಅಮ್ಮ ಇವನು ಈ ಥರ ಮಾತಾಡ್ತಾನೆ, ಅಮ್ಮ ಈ ಥರ ನಡೆಯುತ್ತೆ ಸ್ಕೂಲ್ನಲ್ಲಿ, ಕಾಲೇಜಲ್ಲಿ, ಹೀಗೆಲ್ಲ ಇದ್ದಾರೆ ಫ್ರೆಂಡ್ಸು ಅಂತ. ಸೊ ಹೋಗೋದು ಮುಂಚೆ ನನ್ನನ್ನು ಒಂದು ರೌಂಡ್ ಎತ್ಕೊಂಡು ನನ್ನನ್ನು ನಗಿಸಿ ಇಳಿಸಿ ಆಮೇಲೆ ಹೋದ. ಯಾಕೆಂದರೆ ನನಗೆ ನನ್ನ ಕೆನ್ನೆ ಗಿಂಡೋದು ಮತ್ತು ನನ್ನನ್ನು ಎತ್ಕೊಳ್ಳೋದಂದರೆ ಅವನಿಗೆ ಭಾಳ ಖುಷಿ. ಅದು ಎರಡೂ ನನಗೆ ಇಷ್ಟ ಆಗ್ತಿರಲಿಲ್ಲ. ನನಗೆ ಒಂಥರ ಇರಿಟೇಷನ್ ಅನಿಸೋದು. ಎತ್ಕೊಳ್ಳೋದು ನನಗೆ ಇರಿಟೇಷನ್ ಅನ್ನಿಸ್ತಿರ್ಲಿಲ್ಲ, ಬಟ್ ಎತ್ಕೊಂಡಾಗ ಎಲ್ಲಿ ಬೀಳಿಸ್ಬಿಡ್ತಾನೆ ಅನ್ನೋ ಭಯ ಆಗ್ತಿತ್ತು ನನಗೆ. ಬಟ್ ಪಾಪ ಅವನು ಎತ್ಕೋತಿದ್ದ. ಫೈನಲಿ ಅವನು ಹೇಳಿದ್ದ, ನಿಮ್ಮ ಕೆನ್ನೆ ಚೆನ್ನಾಗಿ ಗಿಂಡ್ಬಿಟ್ಟು ನಾನು ಹೋಗ್ತೀನಿ, ಕಪ್ಪು ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಅಂತ. ಬಟ್ ನಾನು ಅದಕ್ಕೆ ಚಾನ್ಸ್ ಕೊಡಲಿಲ್ಲ. ಅದಕ್ಕೆ ಎತ್ಕೋಬೇಕು ಅಂತ ಅನ್ನಿಸ್ತು. ಅವನು ಎತ್ಕೊಂಡ್ಬಿಟ್ಟ ಒಂದು ರೌಂಡು. ಎತ್ಕೊಂಡು ಆಮೇಲೆ ನನ್ನ ನಗಿಸಿ ಅಳ್ತಾ ಇದ್ದವಳನ್ನ ಆಮೇಲೆ ಹೊರಟ ಅವನು. ಆ್ಯಂಡ್ ಇನ್ನೊಂದು, ಅವ್ರದ್ದು ಕಾಲೇಜ್ನಲ್ಲಿ ಅವ್ರ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಮ್ಯಾಂಡೇಟ್ರಿಯಾಗಿ ಟ್ರಂಕ್ ತೊಗೊಂಡು ಬರಬೇಕು ಅಂತ ಹೇಳಿದರು. ಅವರು ಸೂಟ್ ಕೇಸೆಲ್ಲ ಅಲೌ ಮಾಡಿರಲಿಲ್ಲ. ಅವ್ರು ಕ್ಲಿಯರಾಗಿ ಹೇಳಿದ್ರು. ಅವ್ರು ಕೊಟ್ಟಿದ್ದ ಆ ಲಿಸ್ಟಲ್ಲಿ ಫಸ್ಟ್ ಇದ್ದಿದೆ ಟ್ರಂಕ್ ಅಂತ, ಮೆಷರ್ಮೆಂಟ್ಸು ಎಲ್ಲ ಕೊಟ್ಟಿಟ್ಟಿದ್ರು. ಅವ್ರು ಹೇಳಿದ್ರು, ನೋ ಯೂಸಿಂಗ್ ಎನಿ ಸೂಟ್ ಕೇಸ್ ಅಂತ ಮೆನ್ಷನ್ ಕ್ಲಿಯರಾಗಿ ಮಾಡಿಬಿಟ್ಟಿದ್ರು. ಸೊ ಅದು ಒಂಥರ ನಮಗೆ ವಿಯರ್ಡ್ ಅನ್ನಿಸ್ತು. ಬಟ್ ಸ್ಟಿಲ್ ಅವರು ಏನಾದರೂ ಒಂದು ಯೋಚನೆ ಮಾಡಿನೇ ಆ ಥರ ಡಿಸಿಷನ್ಸ್ ತೊಗೊಂಡಿರ್ತಾರೆ. ಈಗಿನ ಕಾಲದ ನಾರ್ಮಲ್ ಸೂಟ್ ಕೇಸ್ ಅಂದರೆ ಯಾರು ಬೇಕಾದ್ರೂ ಹೊಡೆದಾಕಿ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಟ್ರಂಕ್ ಹೊಡೆಯೋದು ಅಷ್ಟು ಈಸಿಯಾಗೂ ಹೊಡೆಯಲ್ಲ ಅನ್ನೋದು ಒಂದು ಇದು, ಅಥವಾ ಅವರು ಹಳೆ ಕಾಲದ ಹಾಗೇ ಅದು ನಡೆಸ್ಕೊಂಬರ್ಬೇಕು ಅಂತ ಏನಾದರೂ ಮಾಡ್ತಾಯಿದ್ದಾರಾ, ಐ ರಿಯಲಿ ಡೋಂಟ್ ನೋ. ಅಥವಾ ಮಕ್ಕಳಿಗೆ ಸಿಂಪ್ಲಿಸಿಟಿ ತೋರಿಸ್ಬೇಕು ಅಂತಲೂ ಮಾಡ್ತಿದ್ದಾರಾ, ಅದು ಗೊತ್ತಿಲ್ಲ.
ಸೊ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಸುಮಾರು ಟೈಮ್ ಹಿಡಿತು ನಮಗೆ, ಬಟ್ ವೀಕ್ ಡೇಸ್ ಆಗಿದ್ದಿದ್ದರಿಂದ ನಮಗೆ ರೋಡ್ ಫ್ರೀ ಇತ್ತು. ಸೊ ನಮ್ಮ ಜರ್ನಿ ಅಷ್ಟು ಬೇಗ ನಮ್ಗೆ ಗೊತ್ತಾಗಲಿಲ್ಲ. 2-3 hours ಎಷ್ಟು ಬೇಗ ಮುಗಿಸ್ಕೊಂಡ್ವಿ, ನಾವು ಎಷ್ಟು ಬೇಗ ಫಾಸ್ಟಾಗಿ ಹೋದ್ವಿ ಅಂತ ಗೊತ್ತಾಗಿಲ್ಲ. ಸೊ ಕಾಲೇಜಿಗೆ ರೀಚ್ ಆದ್ವಿ ಫೈನಲಿ. ಕಾಲೇಜ್ ಹತ್ರ ರೀಚ್ ಆಗಿ ನಾವೆಲ್ಲ ಫಾರ್ಮ್ಯಾಲಿಟೀಸ್ ಮುಂಚೆನೇ ಮುಗಿಸ್ಬಿಟ್ಟು ಬಂದಿದ್ವಿ. ಒಂದು ಸ್ವಲ್ಪ ದಿನ ಮುಂಚೆ ಹೋಗಿ ಅವ್ನು ಯಾವಾಗ ಅಡ್ಮಿಷನ್ ಕನ್ಫರ್ಮ್ ಆಯ್ತು, ರಿಸಲ್ಟ್ ಬಂತು, ಆವಾಗಲೇ ಎಲ್ಲ ಮುಗಿಸ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಬಂದಿದ್ವಿ. ಸೊ ಅವತ್ತು ಅಂಥದ್ದಿರಲಿಲ್ಲ, ಬಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಅವನಿಗೊಂದು ಸಿಯಾ ಟಾಟಾ ಬಾಯ್ ಬಾಯ್ ಅಂತ ಹೇಳೋ ಟೈಮ್ ಬಂದೇ ಬಿಡ್ತು. ದ ಹೆವಿ ಹಾರ್ಟ್ ಕಳಿಸ್ಕೊಟ್ಟಿದ್ದೀವಿ. ಐ ನೀಡ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ಟೇಕ್ ಕೇರ್. ಬಾಯ್.